ಆಕಾಶವಾಣಿ ಕಲಬುರಗಿ. ಕಾರ್ಯಕ್ರಮ ರಸಮಂಜರಿ. ಇಂದಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವ ವಿದುರ ನೀತಿ ಈ ಕುರಿತು ಮಾತನಾಡುತ್ತಾರೆ ಶ್ರೀಮತಿ ವಿಮಲಾ ಎಸ್ ಜೋಶಿ. ನಮ್ಮ ಭಾರತೀಯ ಉದ್ಗ್ರಂಥಗಳಲ್ಲಿ ಮಹಾಭಾರತವು ಅತ್ಯಂತ ಶ್ರೇಷ್ಠವಾದ ಗ್ರಂಥವಾಗಿದ್ದು ಪಂಚಮೋ ವೇದ ಎಂದೆನಿಸಿದೆ. ವಿಷ್ಣುವಿನ ಅವತಾರವಾದ ಶ್ರೀ ವೇದವ್ಯಾಸರು ನಮಗೆಲ್ಲ ಅನುಗ್ರಹ ಮಾಡಿ ರಚಿಸಿದ ಗ್ರಂಥವಿದು. ಮಹಾಭಾರತದಲ್ಲಿ ಯಾವ ವಿಷಯವಿಲ್ಲ, ಇಲ್ಲಿ ಎಲ್ಲ ವಿಷಯಗಳೂ ಸಂಗ್ರಹಿತವಾಗಿವೆ. ಇಲ್ಲಿ ಇಲ್ಲದ ವಿಷಯವು ಪ್ರಪಂಚದಲ್ಲಿ ಎಲ್ಲಿಯೂ ಸಿಗುವುದಿಲ್ಲ. ವ್ಯಾಸ ವಿರಚಿತ ಗಣೇಶ ಲಿಖಿತ ಮಹಾಭಾರತ ಪುಣ್ಯಕಥಾ ಎಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಮಹಾಭಾರತವು ಲೌಕಿಕ ಹರಟೆಯಲ್ಲ, ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವ ಪುಣ್ಯಪ್ರದವಾದ ಗ್ರಂಥವಿದು. ಅದ್ವಿತೀಯವಾದ ಈ ಗ್ರಂಥವು ಲೋಕದ ಜನರಿಗೆ ಸರ್ವೋತ್ಕೃಷ್ಟವಾಗಿದೆ. ಅಷ್ಟೇ ಅಲ್ಲದೆ ಸಂಸ್ಕೃತ ಸಾಹಿತ್ಯ ಪ್ರಪಂಚದಲ್ಲಿ ಬರುವ ಕಾಳಿದಾಸಾದಿ ಪ್ರತಿಯೊಬ್ಬ ಕವಿಗಳು ಮಹಾಭಾರತದಲ್ಲಿ ನಡೆದ ಅನೇಕ ಘಟನೆಗಳನ್ನು ಆಧರಿಸಿ ಕಾವ್ಯ ನಾಟಕಾದಿಗಳನ್ನು ಬರೆದಿದ್ದನ್ನು ತಿಳಿಯುತ್ತೇವೆ. ಅದರಲ್ಲಿ ಅವರು ರಚಿಸಿದ ಒಂದೊಂದು ವಿಷಯವೂ ವ್ಯರ್ಥವಾಗಿರುವುದಿಲ್ಲ. ಭಾಸನ 14 ನಾಟಕಗಳಲ್ಲಿ ದೂತವಾಕ್ಯ, ಮಧ್ಯಮ ವ್ಯಾಯೋಗವೇ ಮೊದಲಾದವುಗಳು ಮಹಾಭಾರತದಿಂದಲೇ ಆಯ್ದುಕೊಂಡದ್ದು. ಕಾಳಿದಾಸನು ರಚಿಸಿದ ಅಭಿಜ್ಞಾನ ಶಾಕುಂತಲವೆಂಬ ನಾಟಕವಂತೂ ಅತ್ಯಂತ ಜನಪ್ರಿಯವಾಗಿದೆ. ಮಹಾಭಾರತದಲ್ಲಿ ಅತ್ಯಂತ ಶ್ರೇಷ್ಠ ಪಾತ್ರಗಳಲ್ಲಿ ವಿದುರನ ಪಾತ್ರವು ಮುಖ್ಯವಾದುದೆಂಬುದು ಎಲ್ಲರಿಗೂ ತಿಳಿದ ವಿಷಯ. ಆದರೇನು ಮಾಡುವುದು? ಲಕ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಲೈವ್ಸ್ ಆಫ್ ವೆರಿ ಗ್ರೇಟ್ ಪರ್ಸನ್ಸ್ ಎನ್ನುವ ಮಾತು ವಿದುರನ ಜೀವನಕ್ಕೆ ಅತ್ಯಂತ ಸಾಕ್ಷಿಯಾಗಿದೆ. ವಿದುರನು ಯಮಧರ್ಮನ ಅವತಾರ ಎನ್ನುವುದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ನ್ಯಾಯನಿಷ್ಠುರನಾದ ಯಮಧರ್ಮನು ಚಿಕ್ಕ ಬಾಲಕನಾಗಿದ್ದಾಗ ಜೇನ್ ನೊಣಗಳನ್ನು ಹಿಚುಕಿ ಕೊಂದಿದ್ದರ ಪರಿಣಾಮವಾಗಿ ಅಲ್ಲಿಯೇ ತಪಸ್ಸು ಮಾಡುತ್ತಿದ್ದ ಮಾಂಡವ್ಯ ಋಷಿಗಳು ಕೊಟ್ಟ ಶಾಪವು ನಿಜವಾದ ಕಾರಣವಾಗಿ ಭೂಮಿಯ ಮೇಲೆ ಅವತರಿಸುವ ಸಂದರ್ಭ ಬಂದೊದಗಿತು. ಚಿಕ್ಕ ಬಾಲಕರು 14 ವರ್ಷಗಳಾಗುವವರೆಗೂ ಅವರಿಗೆ ಯಾವ ಪಾಪದ ಲೇಪವೂ ಆಗುವುದಿಲ್ಲವೆಂಬ ಶಾಸ್ತ್ರವು ಹೇಳುತ್ತದೆ. ಆದರೆ ಇಲ್ಲಿ ಜ್ಞಾನಿಗಳು ಕೊಟ್ಟ ಶಾಪವು ಎಂದಿಗೂ ವ್ಯರ್ಥವಾಗುವುದಿಲ್ಲವೆಂಬುದನ್ನು ಅರ್ಥೈಸಿಕೊಳ್ಳಬೇಕು. ಹೀಗಾಗಿ ಧೃತರಾಷ್ಟ್ರ ಹಾಗೂ ಪಾಂಡುರಾಜರಿಬ್ಬರಿಗೂ ಮಲಸೋದರನಾಗಿ ವಿದುರನೆಂಬ ಹೆಸರಿನಿಂದ ಅವತರಿಸಿದನು. ಮಹಾಭಾರತದಲ್ಲಿ ಬರುವ ಸತ್ಯವತಿ ಪರಾಶರರ ಮಕ್ಕಳಿಬ್ಬರೂ ದೈಹಿಕವಾಗಿ ದುರ್ಬಲರಾಗಿ ಮೃತರಾದ್ದರಿಂದ ಸತ್ಯವತಿಯ ಪ್ರಾರ್ಥನೆಯ ಮೇರೆಗೆ ವೇದವ್ಯಾಸರು ಬಂದು ನಿಯೋಗ ಪದ್ಧತಿಯಿಂದ ಸಂತಾನವನ್ನು ಕೊಟ್ಟು ಕರುಣಿಸಿದ್ದರೂ ಅಂಬಿಕಾಳಿಂದ ಅಂಧನಾದ ಧೃತರಾಷ್ಟ್ರನು, ಅಂಬಾಲಿಕೆಯಿಂದ ಪಾಂಡುವರ್ಣದ ಪಾಂಡುರಾಜನು ಜನಿಸಿದ್ದರಿಂದ ಇವರಿಬ್ಬರೂ ಸಿಂಹಾಸನಕ್ಕೆ ಅನರ್ಹರಾದ್ದರಿಂದ ಇನ್ನೊಂದು ಸಂತಾನವನ್ನು ಅಪೇಕ್ಷಿಸಿ ಅಲ್ಲಿರುವ ದಾಸಿಯನ್ನು ವೇದವ್ಯಾಸರಲ್ಲಿಗೆ ಕಳುಹಿಸಲು ವಿದುರನ ಜನನವಾಯಿತು. ಇಂತಹ ವಿದುರನು ಸತ್ಯನಿಷ್ಠನೂ ಧರ್ಮಿಷ್ಠನೂ ಅಲ್ಲದೆ ಹಸ್ತಿನಾಪುರದ ಪ್ರಧಾನಮಂತ್ರಿಯಾಗಿ ರಾಜ್ಯವನ್ನು ಸಮರ್ಥವಾಗಿ ಚಾಣಾಕ್ಷ ಬುದ್ಧಿಯಿಂದ ನಡೆಸಿಕೊಂಡು ಹೋಗುತ್ತಿದ್ದನು. ವಿದುರನು ರಾಜನ ಗುಣಲಕ್ಷಣಗಳನ್ನು ಹೊಂದಿದ್ದರೂ ಅವನು ರಾಜವಂಶದ ವಂಶಾವಳಿಯಿಂದ ಬಂದವನಲ್ಲ. ಅವನು ಅಲ್ಲಿಯ ಒಬ್ಬ ದಾಸೀಪುತ್ರನಾದ್ದರಿಂದ ಸಿಂಹಾಸನದ ಸ್ಥಾನಕ್ಕೆ ಅವನನ್ನು ಪರಿಗಣಿಸಲಾಗಲಿಲ್ಲ. ನಾನಾ ವಿಧದ ಆದರಾತಿಥ್ಯ ಮಾಡುವ ದುರ್ಯೋಧನನ ಬಳಿಗೆ ಶ್ರೀಕೃಷ್ಣನು ಹೋಗದೆ ಧರ್ಮಜ್ಞನಾದ ವಿದುರನ ಆತಿಥ್ಯವನ್ನು ಸ್ವೀಕರಿಸಿದನು. ಕಾರಣ ವಿದುರನ ಭಕ್ತಿಯನ್ನು ಮೆಚ್ಚಿದ ಶ್ರೀಕೃಷ್ಣನು ಅವನಿಗೆ ಅನುಗ್ರಹಿಸಿದನು. ಹೀಗಾಗಿ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಎಂಬ ಉಕ್ತಿಯನ್ನು ಶ್ರೀಮದ್ ಜಗನ್ನಾಥದಾಸರು ಸಮರ್ಥಿಸಿದ್ದಾರೆ. ಯಥೋ ಧರ್ಮಸ್ತಥೋ ಜಯಃ ಎಂದು ಹೇಳುವ ಮಹಾಭಾರತದ ಸಂದೇಶವು ಜನಪ್ರಿಯವಾಗಿದೆ. ಮಹಾಭಾರತದಲ್ಲಿ ಬರುವ ಧೃತರಾಷ್ಟ್ರನ ಪಾತ್ರವು ನಮಗೆ ತಿಳಿಸುವುದಾದರೂ ಏನೆಂದರೆ, ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನ ಚ ಮೇ ನಿವೃತ್ತಿ ಎನ್ನುವುದು ಎಲ್ಲರಿಗೂ ತಿಳಿದ ವಿಷಯ. ಈ ವಿಷಯವು ಇಂದಿನ ಕಲಿಯುಗದ ಜನರಿಗೆ ಹೇಳಿ ಮಾಡಿಸಿದಂತಾಗಿದೆ. ಪುತ್ರ ವ್ಯಾಮೋಹದಿಂದ ಅನೇಕ ದುಃಖಗಳನ್ನು ಅನುಭವಿಸಿದ ಜೀವನವು ಕಗ್ಗತ್ತಲೆಯಲ್ಲಿಯೇ ಬೆಳಕನ್ನು ಹುಡುಕುವಂತಾಗಿದೆ. ಈ ಕತ್ತಲೆಯಲ್ಲಿಯೇ ಬೆಳಕನ್ನು ತೋರಿಸಿದವನೇ ವಿದುರನೆಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಮಧರ್ಮನ ಅಂಶ ಸಂಭೂತನಾದ ಈತನು ಧರ್ಮದ ಪ್ರತೀಕದಂತಿರುವನು. ಶಾಪಗ್ರಸ್ತನಾದ ಈತನು ದಾಸೀಪುತ್ರನೆಂದು ಪರಿಗಣಿಸಿದರೂ ಮೃದು ಸ್ವಭಾವದವನೆಂದು ತಿಳಿದು ಬರುವುದು. ಸಕಲ ಲೋಕಜ್ಞಾನವನ್ನು ಬಲ್ಲ ಈತನು
ಧೃತರಾಷ್ಟ್ರ ಮತ್ತು ಪಾಂಡುರಾಜನಿಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವನು. ಬಾಲಾದಪಿ ಸುಭಾಷಿತಂ ಗ್ರಾಹ್ಯಂ ಎಂದು ಹೇಳುವಂತೆ ವಿದುರನ ನೀತಿಗಳು ಧೃತರಾಷ್ಟ್ರನಿಗೆ ಅತ್ಯವಶ್ಯವಾಗಿ ಬೇಕೇ ಬೇಕಾಗಿದೆ. ಧೃತರಾಷ್ಟ್ರನು ಶತಪುತ್ರರಿಗೆ ಜನ್ಮ ಕೊಟ್ಟಿದ್ದನೆಂದು ಹೇಳುವುದಕ್ಕಿಂತ ಶೋಕಪುತ್ರರಿಗೆ ಜನ್ಮ ಕೊಟ್ಟಿದ್ದನೆಂದು ಹೇಳುವುದು ಇನ್ನೂ ಸಮಂಜಸವೆನಿಸುವುದು. ಇಂತಹ ಪುತ್ರರಿಂದ ಧೃತರಾಷ್ಟ್ರನಿಗೆ ಕೊನೆಯವರೆಗೂ ಸುಖ ಸಿಗಲಿಲ್ಲ. ಧರ್ಮವೇತ್ತಾರನಾದ ವಿದುರನು ಧೃತರಾಷ್ಟ್ರನಿಗೆ ಹೇಳುವ ಮಾತುಗಳು ರುಚಿಸಲಿಲ್ಲ. ದ್ರೌಪದಿಯ ವಸ್ತ್ರಾಪಹರಣದ ಕಾಲದಲ್ಲಿ ಮನನೊಂದ ವಿದುರನು ದುರ್ಯೋಧನ ದುಶ್ಯಾಸನಾದಿಗಳಿಗೆ ಎಷ್ಟು ತಿಳಿಸಿ ಹೇಳಿದರೂ ಕೇಳಲಿಲ್ಲ. ಇದರಿಂದ ಮನನೊಂದ ವಿದುರನು ತೀರ್ಥಯಾತ್ರೆಯ ನೆಪವನ್ನು ಮಾಡಿಕೊಂಡು ಹಸ್ತಿನಾವತಿಯನ್ನು ಬಿಟ್ಟು ಹೊರಟು ಹೋದನು. ದಾರಿಯಲ್ಲಿ ವಿದುರನಿಗೆ ಮೈತ್ರೇಯ ಋಷಿಗಳ ಸಮಾಗಮವಾಯಿತು. ವಿದುರ ಮೈತ್ರೇಯರ ಸಂವಾದವು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಪ್ರಸ್ತುತ ತಾಪತ್ರಯದ ಗೊಂದಲದಲ್ಲಿ ಸಿಲುಕಿದ ಯಾಂತ್ರಿಕ ಜೀವನದಲ್ಲಿ ತೊಡಗಿದ ಇಂದಿನ ನಮ್ಮೆಲ್ಲರಿಗೆ ವಿದುರನ ನೀತಿಗಳನ್ನು ಕೇಳಿ ತಿಳಿದುಕೊಳ್ಳುವುದೊಂದು ಸರ್ವೋತ್ಕೃಷ್ಟವಾದ ಸಾಧನವೆಂದರೆ ತಪ್ಪಾಗಲಿಕ್ಕಿಲ್ಲ. ಮಹಾಭಾರತದಲ್ಲಿ ಬರುವ ವಿದುರನ ನೀತಿಯು ಇಂದಿಗೂ ಅಜರಾಮರವಾಗಿದೆ. ವಿದುರನು ಯಮಧರ್ಮನ ಅವತಾರವಾದ್ದರಿಂದ ಯಮಧರ್ಮ ನೀತಿಯೆಂದು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಧೃತರಾಷ್ಟ್ರನು ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿದ್ದರೂ ಸುಖದ ನಿದ್ರೆಯಿಂದ ವಂಚಿತನಾಗಿರಲು ಧರ್ಮಕರ್ಮ ಸಂಯೋಗದಿಂದ ಒಂದು ದಿನ ವಿದುರನು ನೆನಪಾಗಿ ಸೇವಕರಿಂದ ವಿದುರನನ್ನು ಕರೆಸಿಕೊಳ್ಳುತ್ತಾನೆ. ಇಂತಹ ಸಂದರ್ಭದಲ್ಲಿ ವಿದುರನು ತನ್ನ ಸೋದರ ಧೃತರಾಷ್ಟ್ರನನ್ನು ಭೇಟಿಯಾಗಲು ಬಂದನು. ಆತನು ಹೇಳುವ ಮಾತುಗಳೇ ನೀತಿಯ ಮಾತುಗಳಾಗಿ ವಿದುರ ನೀತಿಯೆಂದೇ ಪ್ರಸಿದ್ಧವಾಯಿತು. ಧೃತರಾಷ್ಟ್ರನು ಪುತ್ರ ವ್ಯಾಮೋಹದಿಂದಾಗಿ ಅದೆಂತಹ ದುರಂತಗಳನ್ನು ಮಾಡುತ್ತಲಿದ್ದಾನೆಂಬ ವಿಷಯಗಳನ್ನು ತಿಳಿದ ವಿದುರನು ಈತನ ದುರಾಸೆಗಳನ್ನು ಬಿಡಿಸಬೇಕೆಂಬ ಇಚ್ಛೆಯುಳ್ಳವನಾಗಿ ತ್ರಿಕಾಲಕ್ಕೂ ಸತ್ಯವಾದ ನೀತಿಯುತವಾದ ಈ ಮಾತನ್ನು ಹೇಳುವನು. ಅದೇನೆಂದರೆ, ಸಹಸ್ರಿನೋಪಿ ಜೀವಂತಿ ಶತಿನಸ್ತಥಾ ಧೃತರಾಷ್ಟ್ರ ವಿಮುಂಚೆ ಛಾಂ ನ ಕಥಂಚಿನ್ನ ಜೀವ್ಯತೆ. ಇದರ ತಾತ್ಪರ್ಯವೇನೆಂದರೆ, ಕಂಟೆಂಟ್ಮೆಂಟ್ ಇಸ್ ದಿ ಕೀ ಟು ಟ್ರೂ ಹ್ಯಾಪಿನೆಸ್. ಅಂದರೆ ಮನುಷ್ಯನಿಗೆ ಅತಿ ದುರಾಸೆ ಇರಬಾರದು. ತೃಪ್ತಿ ಎನ್ನುವುದು ದುರಾಸೆಯನ್ನು ದೂರ ಸರಿಸುವ ಕೀಲಿಕೈ ಇದ್ದಂತೆ. ಇದರಿಂದಾಗಿ ವಿದುರನು ಧೃತರಾಷ್ಟ್ರನಿಗೆ ಹೇಳುವ ಅತ್ಯಂತ ಮಹತ್ವದ ನೀತಿಯುತವಾದ ಸುಭಾಷಿತ ಇದಾಗಿದೆ. ಧೃತರಾಷ್ಟ್ರನ ನಡತೆಯಲ್ಲಿ ಸ್ವಾರ್ಥತನವು ಹೆಚ್ಚಾಗಿ ಕಂಡುಬರುವುದು. ತನ್ನ ಸಹೋದರ ಪಾಂಡುಪುತ್ರರ ಉತ್ಕರ್ಷವನ್ನು ಕಂಡು ಮರಗುವನು ಇವನು. ಇದಕ್ಕೆಲ್ಲ ಧೃತರಾಷ್ಟ್ರನ ನಡೆನುಡಿಗಳೇ ಸಾಕ್ಷಿ. ಪಾಂಡವರ ಪಾಲಿನ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟರೆ, ಸಹೋದರ ಧೃತರಾಷ್ಟ್ರನೇ, ನಿನಗೆ ಯಾವ ಕೊರತೆಯೂ ಆಗುವುದಿಲ್ಲ, ಆಸೆ ಎಂಬ ಮಾನವನ ಮರ್ಕಟತನಕ್ಕೆ ಕೊನೆಯಿದೆಯೇ ಎನ್ನುವ ಒಂದು ಅರ್ಥದಲ್ಲಿ ಸಾವಿರ ದುಡ್ಡನ್ನು ಗಳಿಸುವವರೂ ಇದ್ದಾರೆ, 100 ತರುವವರೂ ಬದುಕಿದ್ದಾರೆ. ಹೀಗಾಗಿ ಇದ್ದುದರಲ್ಲಿಯೇ ಬದುಕುವ ಕಲೆಯನ್ನು ಕಲಿಯಬೇಕೆಂದು ಹೇಳುತ್ತಾನೆ. ವಿದುರನು ಹೇಳುವ ಜಾಣ್ಮೆಯನ್ನು ತಿಳಿಯುವುದೇ ವಿದುರನ ನೀತಿ. ನಿಷ್ಪಕ್ಷಪಾತಿಯಾದ ವಿದುರನು ಪಾಂಡವರ ಪರವಾಗಿ ತನ್ನ ಒಳ್ಳೆಯ ಅಭಿಪ್ರಾಯವನ್ನು ಸೂಚಿಸುವನು. ನೀನು ಪಾಂಡವರಿಗೆ ಒಂದು ವೇಳೆ ಅರ್ಧರಾಜ್ಯವನ್ನು ಕೊಡದೇ ಹೋದರೆ ಅವರು ಬದುಕುವುದಿಲ್ಲವೆಂತಲ್ಲ. ಇದರ ಅಭಿಪ್ರಾಯವೇನೆಂದರೆ, ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ನೀನು ಧರ್ಮದಿಂದ ಪಾಂಡವರಿಗೆ ಅರ್ಧರಾಜ್ಯವನ್ನು ಕೊಟ್ಟರೆ ಅದೇ ಧರ್ಮವು ನಿನ್ನನ್ನು ರಕ್ಷಿಸುತ್ತದೆ. ಪರರ ಸಂಪತ್ತಿಗೆ ಆಶೆ ಪಡುವ ಬಾಲಿಶ ಮತಿಯನ್ನು ತೋರಿಸುವ ಮೂರ್ಖತನ ಬೇಡ ಎಂದು ಧೃತರಾಷ್ಟ್ರನೆದುರಿಗೆ ವಿದುರ ಗೋಗರೆಯುತ್ತಾನೆ. ಉತ್ಥಾನಂ ಸಂಯಮೋ ದಾಕ್ಷ್ಯಂ ಪ್ರಮಾದೋ ಧೃತಿ ಸ್ಮೃತಿ ಸಮೀಕ್ಷ ಚ ಸಮಾರಂಭೋ ವಿಧಿ ಮೂಲಂ ಭವಸ್ಯತು. ಇದರ ತಾತ್ಪರ್ಯವೇನೆಂದರೆ, ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ಯೋಗ್ಯವಾದ ಪ್ರಯತ್ನ ಬೇಕು. ಕಾಷ್ಟಾದಗ್ನಿರ್ಜಾಯತೆ ಮಧ್ಯಮಾನಾತ್ ಭೂಮಿಸ್ತೋಯಂ ಕನ್ಯಮಾನಾ ದದಾತಿ ಸೋತ್ಸಾಹಾನಾಂ ನಾಸ್ತಿ ಸಾಧ್ಯಂ ನರಾಣಾಂ ಮಾರ್ಗಾರಬ್ಧಾಃ ಸರ್ವಯತ್ನಾಃ ಫಲಂತಿ ಎಂದು ಹೇಳುವ ಹಿತೋಪದೇಶದ ವಚನದಂತೆ ಪ್ರಯತ್ನವು ಯಥಾವತ್ತಾಗಿರಬೇಕು. ಏಕಾದಶೇಂದ್ರಿಯಗಳಲ್ಲಿ ನಿಗ್ರಹವಿರಬೇಕು. ಕಾರ್ಯದಲ್ಲಿ ದಕ್ಷತೆ ಇರಬೇಕು. ಉನ್ಮತ್ತನಾಗಿರಬಾರದು. ಧೈರ್ಯ, ಸ್ಮೃತಿ, ಸದಸದ್ವಿವೇಕ ಬುದ್ಧಿಯಿಂದ ಚೆನ್ನಾಗಿ ವಿಚಾರ ಮಾಡಿ ಕಾರ್ಯ ಮಾಡಬೇಕು. ಇಂತಹ ವಿಷಯಗಳೆಲ್ಲವೂ ಮಾನವನ ಅಭ್ಯುದಯಕ್ಕೆ ಕಾರಣವಾಗುವುದು. ಎಷ್ಟೇ ಪುತ್ರ ವ್ಯಾಮೋಹವಿದ್ದರೂ ದುರ್ಯೋಧನನು ಮಾಡುವ ಕುಕಾರ್ಯಗಳಿಗೆ ಸಹಕಾರ ಮಾಡಬೇಡ ಎಂದು ಧೃತರಾಷ್ಟ್ರನಿಗೆ ತಿಳಿ ಹೇಳುತ್ತಾನೆ. ಈ ರೀತಿಯಾದ ವಿದುರನು ಬುದ್ಧಿವಂತನು, ಚತುರನು, ಜ್ಞಾನಶಕ್ತಿಯನ್ನು ಹೊಂದಿದವನು ಆದ ಇವನು ಹಿ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಕುರು ಕಿಂಗ್ಡಮ್. ಈತನು ಪಾಂಡವ ಕೌರವರಿಗೆಲ್ಲ ಶುಭವನ್ನು ಹಾರೈಸುವವನು. ಇಡೀ ಮಹಾಭಾರತ ಉದ್ದಕ್ಕೂ
ಇವನು ದಾಸೀಪುತ್ರನೆನಿಸಿಕೊಂಡಿದ್ದರಿಂದ ಹಸ್ತಿನಾಪುರದ ರಾಣಿಯರ ಸೇವೆಯನ್ನು ಪ್ರಾಮಾಣಿಕತನದಿಂದ ಮಾಡುತ್ತಿದ್ದನು. ಇವನೊಬ್ಬ ಚಾಣಾಕ್ಷನಾದ ರಾಜನೀತಿಜ್ಞನಾಗಿದ್ದನು. ದುರ್ಯೋಧನನು ವಯಸ್ಸಿಗೆ ಬರುವವರೆಗೂ ವಿದುರನ ಸಮರ್ಥ ಮಾರ್ಗದರ್ಶನದಲ್ಲಿ ಹಸ್ತಿನಾಪುರವು ಒಳ್ಳೆಯ ಅಭಿವೃದ್ಧಿಶೀಲವಾಗಿತ್ತು. ಮುಂದೆ ದುರ್ಯೋಧನ ದುಶ್ಯಾಸನರಿಂದಾಗಿ ರಾಜ್ಯವು ಅಭಿವೃದ್ಧಿಯನ್ನು ಕಾಣದೆ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಯಿತು. ಕೌರವರ ಆಸ್ಥಾನದಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ವಿದುರನು ಪ್ರತಿಭಟಿಸಿದ್ದು ದುರ್ಯೋಧನನಿಗೆ ಸಹನೆಯಾಗಲಿಲ್ಲ. ಹೀಗೆ ಆಸ್ಥಾನದಲ್ಲಿ ಪರಸ್ಪರ ಮನಸ್ತಾಪ ಉಂಟಾಗಿ ಪಾಂಡವ ಕೌರವರೊಂದಿಗೆ ಕಲಹಗಳು ಪ್ರಾರಂಭವಾಗತೊಡಗಿದವು. ಹೀಗಿರುವಲ್ಲಿ ವಿದುರನ ನೀತಿಗಳನ್ನು ದುರ್ಯೋಧನನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳದ್ದರಿಂದ ನಾಶ ಹೊಂದಿದನು. ಈ ನೀತಿಗಳನ್ನು ಅನುಸರಿಸಿದ ಪಾಂಡವರು ಜಯಶಾಲಿಗಳಾದರು. ಅದೇ ರೀತಿ ಸ್ತ್ರೀಯರಿಗಾಗಿ ವಿದುರನು ಹೇಳುವ ನೀತಿಗಳು ಸಾಕಷ್ಟಿವೆ. ಅವೇನೆಂದರೆ, ಪೂಜನೀಯ ಮಹಾಭಾಗ ಪುಣ್ಯಾಶ್ಚ ಗೃಹದೀಪ್ತಯ ಸ್ತ್ರೀಯ ಶ್ರಿಯೋ ಗೃಹಸ್ಯೋಕ್ತ ತಸ್ಮಾದ್ ರಕ್ಷಾ ವಿಶೇಷತಃ. ಇಲ್ಲಿ ದ್ರೌಪದಿಯ ವಸ್ತ್ರಾಪಹರಣದಿಂದ ಮಮ್ಮಲ ಮರುಗಿದ ವಿದುರನು ಈ ಪುಣ್ಯಶೀಲರಾದ ಸ್ತ್ರೀಯರ ಬಗ್ಗೆ ಹೇಳುತ್ತಾ, ಸ್ತ್ರೀಯರು ಮನೆಯ ಮಹಾಲಕ್ಷ್ಮಿ ಇದ್ದಂತೆ, ಸೌಭಾಗ್ಯವನ್ನು ತಂದು ಕೊಡುವವರು. ಇಂಥವರಿಗೆ ಅಶನ ವಸನಗಳನ್ನು ಕೊಟ್ಟು ಸಂರಕ್ಷಿಸಬೇಕು. ಅಂಥದರಲ್ಲಿ ವಸ್ತ್ರಾಪಹರಣ ಮಾಡಿದ್ದು ಯಾವ ನ್ಯಾಯ? ಇದನ್ನೇ ಕವಿ ಕಾಳಿದಾಸನು ತನ್ನ ಅಭಿಜ್ಞಾನ ಶಾಕುಂತಲವೆಂಬ ನಾಟಕದಲ್ಲಿ ಗೃಹಿಣಿ ಗೃಹಮಿತ್ಯಾಮುಹೋ ಗೃಹಿಣಿ ಗೃಹಮುಚ್ಚತೆ ಇತ್ಯಾದಿಯಾಗಿ ಸ್ತ್ರೀಯರಿಗೆ ಬಹಳಷ್ಟು ಗೌರವ ಕೊಟ್ಟು ಹೇಳಿದ್ದಾನೆ. ಅಲ್ಲದೆ ನಿಸರ್ಗ ನಿಪುಣಾಃ ಸ್ತ್ರೀಯಃ ಅಂದರೆ ಸ್ತ್ರೀಯರು ಸ್ವಾಭಾವಿಕವಾಗಿಯೇ ಜಾಣರೆಂದು ಕೊಂಡಾಡಿದ್ದಾನೆ. ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ಅತ್ಯಂತ ಗೌರವವಿರುವುದೆಂಬ ವಿಚಾರವನ್ನು ನಾವಿಲ್ಲಿ ವಿದುರನ ನೀತಿಯಿಂದ ತಿಳಿಯುತ್ತೇವೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಎಂದು ಹೇಳುವ ಮನುವಿನ ಉಕ್ತಿಯನ್ನು ವಿದುರನು ಧೃತರಾಷ್ಟ್ರನಿಗೆ ತಿಳಿಸಿ ಹೇಳಿದಂತಿದೆ. ಯಾಕೆಂದರೆ ದ್ರೌಪದಿಯ ವಸ್ತ್ರಾಪಹರಣದ ಕಾಲಕ್ಕೆ ಹಿರಿಯರಾದ ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು ಅಲ್ಲಿ ಉಪಸ್ಥಿತರಿದ್ದರೂ ಯಾರೂ ಅದನ್ನು ಪ್ರತಿಭಟಿಸಲಿಲ್ಲ. ಕಾರಣ, ದುರುಳರ ಮನೆಯ ಅನ್ನವು ಮನಸ್ಸಿಗೆ ದುರ್ಬುದ್ಧಿಯನ್ನು ತಂದುಕೊಡುತ್ತದೆ ಎಂಬುದು ಕಟು ಸತ್ಯವಾದ ವಿಷಯವಾಗಿದೆ. ಹೀಗಾಗಿ ಅವರ್ಯಾರೂ ಪ್ರತಿಭಟಿಸದಿದ್ದರೂ ವಿದುರನು ಮಾತ್ರ ಪ್ರತಿಭಟಿಸಿದನು. ಅತಿಯಾದ ಪುತ್ರ ವ್ಯಾಮೋಹವು ಧೃತರಾಷ್ಟ್ರನನ್ನು ಸುಮ್ಮನಾಗಿಸಿಬಿಡುತ್ತದೆ. ಇಂತಹ ದುಷ್ಟ ಕಾರ್ಯಗಳೆಲ್ಲವೂ ಪಾಪಾಭಿವೃದ್ಧಿಗೆ ಕಾರಣವಾಗುತ್ತದೆ. ಪಾಂಡುಪುತ್ರರೆಲ್ಲರೂ ತನ್ನ ಸೋದರ ಮಕ್ಕಳೆಂಬ ಸಂಬಂಧವನ್ನೇ ಮರೆತು ಅಂತಃಕರಣ ಅನುಕಂಪವನ್ನೇ ತೊರೆದು ದಾಯಾಳುತನವನ್ನೇ ಮುಂದಾಗಿಸಿಕೊಂಡು ರಾಜ್ಯವಾಳತೊಡಗಿದ್ದುದು ವಿಪರ್ಯಾಸವೇ ಸರಿ. ಇನ್ನು ರಾಜನಾದವನು ಸಂಪತ್ತನ್ನು ಗಳಿಸಬೇಕು ನಿಜ. ಆದರೆ ಆ ಸಂಪತ್ತು ಹೇಗೆ ಶಾಶ್ವತವಾಗಿರಬೇಕು ಮತ್ತದು ಎಂಥವರಲ್ಲಿ ಶಾಶ್ವತವಾಗಿ ಉಳಿಯಬೇಕು ಎನ್ನುವ ವಿಷಯವನ್ನು ವಿದುರನು ಯಾವ ರೀತಿಯಾಗಿ ಹೇಳಿದ್ದಾನೆ ಎನ್ನುವುದನ್ನು ತಿಳಿಯೋಣ. ಅದೇನೆಂದರೆ, ದುಃಖಾರ್ಥೇಷು ಪ್ರಮತ್ತೇಷು ನಾಸ್ತಿಕೇಶ್ವಲಶೇಷು ಚ ನ ಶ್ರೀರ್ವ ಸತ್ಯದಾಂತೇಷು ಏಚೋತ್ಸಾಹ ವಿವರ್ಜಿತಾಃ. ಸಂಪತ್ತು ಮೊದಲೇ ಶಾಶ್ವತವಲ್ಲ, ಅದರಲ್ಲಿಯೂ ರಾಜ ಸಂಪತ್ತು ಇನ್ನೂ ಶಾಶ್ವತವಲ್ಲ. ಹೇಗೆಂದರೆ, ಭುಜಂಗ ಜಿಹ್ವಾ ಚಪಲಾನೃಪಶ್ರಿಯ ಅಂದರೆ ಸರ್ಪದ ಜಿಹ್ವೆಗಳಂತೆ ರಾಜರ ಸಂಪತ್ತು ಶಾಶ್ವತವಲ್ಲ. ಹೀಗಾಗಿ ಸಾಮಾನ್ಯವಾಗಿ ಹೇಳಬೇಕೆಂದರೆ, ದುಃಖದಿಂದ ನೋಯುವವರಿಗೆ, ಮದ್ಯಪಾನಾದಿಗಳಿಂದ ಉನ್ಮತ್ತ ಆದವರಿಗೆ, ನಾಸ್ತಿಕರಾದವರಿಗೆ, ಆಲಸ್ಯತನ ಉಳ್ಳವರಿಗೆ, ಇಂದ್ರಿಯ ನಿಗ್ರಹಗಳಿಲ್ಲದವರಿಗೆ, ಸತ್ಕಾರ್ಯ ಮಾಡುವವರಲ್ಲಿ ಉತ್ಸಾಹವಿಲ್ಲದಿರುವವರಲ್ಲಿ ಸಂಪತ್ತು ಬಂದರೂ ಅದು ಎಂದಿಗೂ ನಿಲ್ಲುವುದಿಲ್ಲ. ಹೀಗಾಗಿ ಇದು ಧೃತರಾಷ್ಟ್ರನಿಗೆ ಹೇಳಿ ಮಾಡಿಸಿದಂಥ ಉಕ್ತಿದು. ಯಾಕೆಂದರೆ ಪುತ್ರ ವ್ಯಾಮೋಹದ ಹವ್ಯಾಸವನ್ನು ಬಿಟ್ಟರೆ ಧೃತರಾಷ್ಟ್ರನ ಸಂಪತ್ತು ಶಾಶ್ವತವಾಗಿ ಎಲ್ಲಿ ಉಳಿಯಿತು? ಅಧರ್ಮೋಪಾರ್ಜಿತೈರರ್ಥೈರ್ಯಃ ಕರೋತ್ಯೌರ್ಧದೈಹಿಕಂ ನ ಸತಸ್ಯ ಫಲಂ ಪ್ರೇತ್ಯ ಭುಂಕ್ತೇರ್ಥಸ್ಯ ದುರಾಗಮಾತ್. ಇದರ ತಾತ್ಪರ್ಯವೇನೆಂದರೆ, ಅಧರ್ಮದಿಂದ ಸಂಪಾದಿಸಿದ ದ್ರವ್ಯದಿಂದ ಯಜ್ಞ ಯಾಗಾದಿಗಳನ್ನು ಮಾಡಿದರೆ ಅದು ಎಂದಿಗೂ ಫಲಪ್ರದವಾಗುವುದಿಲ್ಲ. ಇದಕ್ಕೆಲ್ಲ ಕಾರಣ ಪಾಂಡವರ ಪ್ರತಿಸ್ಪರ್ಧಿಯಾಗಿ ದುರ್ಯೋಧನನ ಮಾಡಿದ ಯಜ್ಞ ಯಾಗಾದಿಗಳೆಲ್ಲ ನಿಷ್ಫಲವಾಗುವೋ ಎಂಬ ಅರ್ಥದಲ್ಲಿ ವಿದುರನು ತಿಳಿಯಪಡಿಸಿದ್ದಾನೆ. ಹೇ ಮಹಾರಾಜನಾದ ಧೃತರಾಷ್ಟ್ರನೇ, ಜ್ಞಾನಿಯಾದವನು ವಿಷಯವನ್ನು ಸಹನೆಯಿಂದ ಕೇಳುತ್ತಾನೆ. ಆ ವಿಷಯವನ್ನು ಬಹುಬೇಗನೆ ಗ್ರಹಿಸುತ್ತಾನೆ. ಆ ವಿಷಯ ತಿಳಿದ ನಂತರ ಕರ್ತವ್ಯ ಬುದ್ಧಿಯಿಂದ ಪುರುಷಾರ್ಥಗಳಲ್ಲಿ ಪ್ರವೃತ್ತನಾಗುತ್ತಾನೆ ಹೊರತಾಗಿ ತನ್ನ ಸ್ವಾರ್ಥದ ಬಯಕೆಯಿಂದಲ್ಲ. ಇನ್ನೊಬ್ಬರಿಂದ ಕೇಳಲಾರದೆಯೇ ಎಂದೂ ಅನ್ಯರ ವ್ಯವಹಾರದಲ್ಲಿ ತಲೆ ಹಾಕುವುದಿಲ್ಲ. ಇಂತಹ ಸ್ವಭಾವಗಳೇ
ಪಂಡಿತನ ಪ್ರಮುಖ ಲಕ್ಷಣಗಳಾಗಿವೆ. ಏಕೋ ಧರ್ಮ ಪರಂ ಶ್ರೇಯ, ಕ್ಷಮೈಕಾ ಶಾಂತಿರುತ್ತಮ, ವಿದ್ಯೈಕಾ ಪರಮಾ ತೃಪ್ತಿ, ಅಹಿಂಸೈಕಾ ಸುಖಾವಹ. ಇನ್ನು ಸುಖವನ್ನು ಹೇಗೆ ತಂದುಕೊಡುವುದು ಎನ್ನುವ ಲಕ್ಷಣವನ್ನು ಹೇಳುತ್ತೇನೆ ಕೇಳು. ಹೇ ಮಹಾರಾಜನೇ, ಧರ್ಮ ಒಂದೇ ಪರಮ ಶ್ರೇಯಸ್ಸಿಗೆ ಕಾರಣವಾಗದು. ಕಾರಣ ಮಾನವನು ಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದು ಉಚಿತವಾದುದು. ಕ್ಷಮಾಗುಣವೊಂದು ಶಾಂತಿ ಸ್ಥಾಪನೆಗೆ ಒಂದು ಮಾತ್ರ ಯೋಗ್ಯವಾದ ಉಪಾಯವಾಗಿದೆ. ವಿದ್ಯೆಯೊಂದೇ ಶ್ರೇಷ್ಠವಾದ ಮಾನಸಿಕ ತೃಪ್ತಿಯನ್ನುಂಟು ಮಾಡಬಲ್ಲದು. ಅಲ್ಲದೆ ಅಹಿಂಸೆಯೊಂದು ಮಾತ್ರವೇ ಮಾನವನಿಗೆ ಸುಖವನ್ನು ತಂದುಕೊಡುವಂತಹದು. ದೇವತಾನಾಂ ಚ ಸಂಕಲ್ಪನುಭಾವಂಚ ಧೀಮತಾಂ, ವಿನಯಂ ಕೃತವಿದ್ಯಾನಾಂ ವಿನಾಶಂ ಪಾಪಕರ್ಮಣಾಂ. ಹೇ ಪ್ರಭುವೇ, ದೇವತೆಗಳ ಸಂಕಲ್ಪ, ಮಹಾತ್ಮರ ಪ್ರಭಾವ, ಪೂರ್ಣ ವಿದ್ಯಾವಂತರ ವಿನಯ ಹಾಗೂ ಪಾಪಿಷ್ಠರ ನಾಶ ಇವು ಆ ಕ್ಷಣಕ್ಕೆ ಅಂದರೆ ಕೂಡಲೇ ಫಲದಾಯಕಗಳಾಗಿರುತ್ತವೆ. ಈ ರೀತಿ ನಡೆದುಕೊಳ್ಳಬೇಕೆಂಬ ನೀತಿಯನ್ನು ವಿದುರನು ಧೃತರಾಷ್ಟ್ರನಿಗೆ ಉಪದೇಶಿಸುತ್ತಾನೆ. ಮತ್ತೆ ಮತ್ತೆ ಉಪದೇಶಾತ್ಮಕವಾದ ನುಡಿಮುತ್ತುಗಳನ್ನೇ ಸುರಿಸುತ್ತಾನೆ. ಅವುಗಳೇನೆಂದರೆ: ಷಡ್ದೋಷಾಃ ಪುರುಷೇಣೇಹ ಹಾತವ್ಯಭೂತಿಮಿಶ್ಚತ, ನಿದ್ರಾತಂದ್ರಾಭಯಂ ಕ್ರೋಧ, ಆಲಸ್ಯಂ ದೀರ್ಘಸೂತ್ರತ. ಐಶ್ವರ್ಯವನ್ನು ಹಾಗೂ ಸಂಪತ್ತನ್ನು ಇಲ್ಲವೇ ಉನ್ನತಿಯನ್ನು ಅಪೇಕ್ಷಿಸುವನು, ನಿದ್ರೆ, ತೂಕಡಿಕೆ, ಭಯ, ಕ್ರೋಧ, ಆಲಸ್ಯ ಮತ್ತು ಕಾರ್ಯವನ್ನು ಬಹು ನಿಧಾನವಾಗಿ ಮಾಡುವುದು ಎಂಬ ಈ 6 ದೋಷಗಳನ್ನು ಸತ್ಯಯುಕ್ತವಾದ ಮನುಷ್ಯನು ತ್ಯಜಿಸಬೇಕು. ಹೇ ಮಹಾರಾಜನಾದ ಧೃತರಾಷ್ಟ್ರನೇ, ಉತ್ತಮವಾದ ಆರೋಗ್ಯದಿಂದಿರುವುದು, ಋಣವಿಲ್ಲದೆ ಇರುವುದು, ಸಜ್ಜನರೊಂದಿಗೆ ಸಹವಾಸದಿಂದಿರುವುದು, ತನ್ನ ಇಷ್ಟಕ್ಕೆ ಅನುಗುಣವಾಗಿ ಮಾಡುವ ವೃತ್ತಿ ಹಾಗೂ ಯಾವುದೇ ಭಯವಿಲ್ಲದೆ ವಾಸ ಮಾಡುವುದು ಇವುಗಳೆಲ್ಲ ಜೀವಲೋಕದ ಸುಖಗಳು ಎನ್ನುವುದು ತಿಳಿದುಕೋ. ಅಷ್ಟೌ ಗುಣಾಃ ಪುರುಷಂ ದೀಪಯಂತಿ, ಪ್ರಜ್ಞಾ ಚ ಕೌಲಂಚ ದಮಶ್ರುತಂಚ, ಪರಾಕ್ರಮಶ್ಚ ಬಹುಭಾಷಿತಾ ಚ, ದಾನಂ ಯಥಾಶಕ್ತಿ ಕೃತಜ್ಞತಾ ಚ. ಒಳ್ಳೆಯ ಬುದ್ಧಿ, ಸತ್ವ ಪ್ರಸೂತಿ, ಇಂದ್ರಿಯ ನಿಗ್ರಹ, ಶಾಸ್ತ್ರಜ್ಞಾನ, ಪರಾಕ್ರಮ, ಹೆಚ್ಚು ಮಾತನಾಡದೇ ಇರುವುದು, ಶಕ್ತಿ ಇದ್ದಷ್ಟು ದಾನ ಮಾಡುವುದು ಹಾಗೂ ಕೃತಜ್ಞತೆ, ಈ 8 ಗುಣಗಳು ಮನುಷ್ಯನ ಖ್ಯಾತಿಯನ್ನು ಹೆಚ್ಚಿಸುತ್ತವೆ. ಆತ್ಮಾನದಿ ಭಾರತ ಪುಣ್ಯತೀರ್ಥ, ಸತ್ಸ್ವತ್ಯೋದಕಾಧೃತಿಕೂಲಾದಯೋರ್ಮಿಹಿ, ತಸ್ಯಾಂ ಸ್ನಾತಃ ಪೂಯತೆ ಪುಣ್ಯಕರ್ಮ, ಪುಣ್ಯೋ ಹ್ಯಾತ್ಮ ನಿತ್ಯಮಲೋಹ ಏವ. ಹೇ ಧೃತರಾಷ್ಟ್ರನೇ, ಈ ಜೀವಾತ್ಮ ಒಂದು ನದಿ ಇದ್ದಂತೆ. ಪುಣ್ಯವೆಂಬುದು ಆ ನದಿಯಲ್ಲಿಯ ತೀರ್ಥವಿದ್ದಂತೆ. ಸತ್ಯವೇ ಅದರಲ್ಲಿರುವ ನೀರು, ಧೈರ್ಯವೇ ಅದರ ದಡವು, ದಯೆಯೇ ಆ ನದಿಯ ಅಲೆಯಾಗಿದೆ. ಇಂತಹ ಆತ್ಮನದಿಯಲ್ಲಿ ಸ್ನಾನ ಮಾಡುವ ಪುಣ್ಯಕರ್ಮಿಯಾದ ಮಾನವನು ಪವಿತ್ರನಾಗುತ್ತಾನೆ. ಆಶೆಯಿಲ್ಲದ ಜೀವಾತ್ಮನು ಸದಾಕಾಲವೂ ಪುನೀತನಾಗಿರುತ್ತಾನೆ. ಇದೆಲ್ಲವೂ ಹೇ ಮಹಾರಾಜನೇ ನಿನ್ನ ಜೀವನದಲ್ಲಿ ನಡೆಸಿಕೊಂಡು ಹೋಗು ಎಂದು ವಿದುರನು ಹೇಳುತ್ತಾನೆ. ಏವಮೇತದ್ಯಥಾ ತಮ್ಮ ಮಾನುಷ ಸಸಿ ನಿತ್ಯದ, ಮಮಾಪಿ ಚ ಮತಿ ಸೌಮ್ಯ ಭವತ್ತೇವಂ ಯಥಾರ್ಥಮಾಂ. ಇಲ್ಲಿಯವರೆಗೆ ವಿದುರನು ನೀಡಿದ ನೀತಿಯನ್ನು ಕುರಿತು ಧೃತರಾಷ್ಟ್ರನು, ಹೇ ವಿದುರನೇ, ನೀನು ಪ್ರತಿದಿನವೂ ಯಾವ ರೀತಿಯಲ್ಲಿ ನನಗೆ ಉಪದೇಶವನ್ನು ನೀಡಿರುತ್ತೀಯೋ ಅದರಂತೆಯೇ ನಾನು ವಿಚಾರಿಸುತ್ತೇನೆ ಎಂದು ಧೃತರಾಷ್ಟ್ರನು ವಿದುರನನ್ನು ಕುರಿತು ಅವನು ಮಾಡಿದ ಉಪದೇಶದಿಂದ ಸಂತುಷ್ಟನಾದನು. ಧೃತರಾಷ್ಟ್ರನ ಮಾತಿಗೆ ಪ್ರತ್ಯುತ್ತರವಾಗಿ ವಿದುರನು ಈ ರೀತಿಯಾಗಿ ಹೇಳುತ್ತಾನೆ. ಅದೇನೆಂದರೆ: ಇದಂ ವಚಃ ಶಕ್ಷ್ಯಸಿ ಚೇದ ಯಥಾ ವನಿಷ್ಯಂ, ಸರ್ವಂ ಪ್ರತಿಪತ್ಯಮೇವ, ಯಶಃ ಪರಂ ಪ್ರಾಪ್ಸ್ಯಸಿ ಜೀವಲೋಕೆ, ಭಯಂ ನ ಚಾಮುತ್ರ ನ ಚೇಹ ತೇಸ್ಥಿ. ಅಂದರೆ, ನಾನು ಹೇಳಿದ ಈ ಮಾತು ಕೇಳಿ ಅವುಗಳನ್ನು ಗ್ರಹಿಸಿ ಅದರಂತೆಯೇ ನಡೆದುಕೊಂಡರೆ ನೀನು ಈ ಜೀವಲೋಕದಲ್ಲಿ ಅಪಾರವಾದ ಯಶಸ್ಸನ್ನು ಗಳಿಸುವಿ. ನೀನು ಈ ಲೋಕದಲ್ಲಿಯಾಗಲಿ ಅಥವಾ ಪರಲೋಕದ ವಿಷಯದಲ್ಲಿಯಾಗಲಿ ಯಾವುದೇ ರೀತಿಯಾದ ಭಯಪಡಲು ಯಾವ ಕಾರಣವೂ ಇರುವುದಿಲ್ಲ ಎಂದು ವಿದುರನು ಧೃತರಾಷ್ಟ್ರನನ್ನು ಕುರಿತು ನೀತಿ ಮಾರ್ಗವನ್ನು ಉಪದೇಶಿಸಿದನು. ಇನ್ನು ಪ್ರಸ್ತುತ ಮುಖ್ಯ ವಿಷಯವೇನೆಂದರೆ, ಅನಂತ ವೇದಗಳನ್ನು ವ್ಯಾಸರು ವಿಭಜಿಸಿದ್ದರಿಂದ ವೇದವ್ಯಾಸರೆಂದೇ ಪ್ರಸಿದ್ಧರಾದರು. ಕೃಷ್ಣದ್ವೈಪಾಯನ ಹಾಗೂ ಬಾದರಾಯಣ ಎಂಬ ಪರ್ಯಾಯ ನಾಮವುಳ್ಳ ವೇದವ್ಯಾಸರಿಂದ ರಚಿತವಾದ ಶತಸಹಸ್ರೀ ಸಂಹಿತಾ ಎಂದೇ ಹೆಸರು ಪಡೆದ ರಾಷ್ಟ್ರಕಾವ್ಯವೆನಿಸಿದ ಮಹಾಭಾರತದಲ್ಲಿ 18 ಪರ್ವಗಳಲ್ಲಿ ಒಂದಾದ ಉದ್ಯೋಗ ಪರ್ವದಲ್ಲಿ ಈ ವಿದುರನು ಧೃತರಾಷ್ಟ್ರನ ಆಜ್ಞೆಯ ಮೇರೆಗೆ ನೀಡಿದ ಉಪದೇಶಯುಕ್ತವಾದ ನೀತಿ ನುಡಿಮುತ್ತುಗಳು ಧೃತರಾಷ್ಟ್ರನಿಗೆ ಅಷ್ಟೇ ಅಲ್ಲ, ವಿಶ್ವದ ಎಲ್ಲ ಜನತೆಗೂ ಸಾಧಕವಾದ ನೀತಿಯಾಗಿದೆ. ಇದರಲ್ಲಿ
ವ್ಯವಹಾರ, ಮಾತು, ನೀತಿ, ಸದಾಚಾರ, ಧರ್ಮ, ಸುಖ ದುಃಖಗಳು ಬರುವ ರೀತಿ, ತ್ಯಾಜ್ಯ ಹಾಗೂ ಗ್ರಾಹ್ಯ ಗುಣಗಳು, ಕರ್ಮದ ನಿರ್ಣಯ, ತ್ಯಾಗದ ಮಹಿಮೆ, ನ್ಯಾಯದ ಸ್ವರೂಪ, ಸತ್ಯ, ಪರೋಪಕಾರ, ಕ್ಷಮೆ, ಅಹಿಂಸೆ, ಮಿತ್ರನ ಲಕ್ಷಣ, ಕೃತಘ್ನನಿಗೆ ಉಂಟಾಗುವ ದುರ್ದಶೆ, ನಿರ್ಲೋಭ ಮುಂತಾದವುಗಳ ವರ್ಣನೆಯನ್ನು ಮಾಡುತ್ತಾ ರಾಜಧರ್ಮದ ಸುಂದರವಾದ ನಿರೂಪಣೆ ಕೊಡಲಾಗಿದೆ. ಹೀಗೆಯೇ ಶುದ್ಧವಾದ ಸುಖಮಯ ಜೀವನವನ್ನು ನಡೆಸಲು ಬಯಸುವ ವಿದ್ವಾಂಸ, ಯುವಕ, ವೃದ್ಧ, ಬಾಲಕ, ಮಹಿಳೆ, ಶಾಸ್ತ್ರ, ಪ್ರಜೆ, ಧನಿಕ, ದರಿದ್ರ, ವಿದ್ಯಾರ್ಥಿ, ಶಿಕ್ಷಕ ಈ ಎಲ್ಲರಿಗೂ ವಿದುರನ ನೀತಿಯು ಅತ್ಯಂತ ಉಪಯುಕ್ತವಾಗಿದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಇಡೀ ಮಾನವ ಕುಲಕ್ಕೆ ಮಾರ್ಗದರ್ಶನವೆಂದು ಹೇಳುವಲ್ಲಿ ಸತ್ಯಾಂಶ ಉಂಟು. ಸಮಾಜದ, ದೇಶದ, ವಿಶ್ವದ ಜನತೆಯು ವಿದುರ ನೀತಿಯನ್ನು ಪರಿಪಾಲನೆ ಮಾಡಿಕೊಂಡು ಸದುಪಯುಕ್ತ ಪಡೆದರೆ ಸಮಸ್ತ ಜೀವಿಗಳು ಸುಖದಿಂದ ಜೀವಿಸಲು ಸಾಧ್ಯವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಬರುವ ವಿದುರ ನೀತಿ ಕುರಿತು ಮಾತನಾಡಿದವರು ಶ್ರೀಮತಿ ವಿಮಲಾ ಎಸ್ ಜೋಶಿ. ರಸಮಂಜರಿ ಕಾರ್ಯಕ್ರಮ ಪ್ರಸಾರವಾಯಿತು.